ನಮಸ್ತೆ, ನಿಮ್ಮ ಹೆಸರು ಮತ್ತು ವಿಳಾಸ? ನಮಸ್ಕಾರ ರೀ. ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ, ಸಾಕಿಂತಾಂಬ, ತಾಲೂಕಿಂಡಿ, ಜಿಲ್ಲಾ ವಿಜಯಪುರ. ಸ್ಟಾರ್ ಹಣ್ಣು ಅಂತೇಳಿದು. ಸ್ಟಾರ್ ಫುಡ್ ಈ ಕಡೆ ಈಗ ಬಡ್ಡಿ ಹಿಡ್ಕೊಂಡು ಹೂ ಬಿಡ್ತಾವೆ ನೋಡ್ರಿ. ನೆಲಕಲ್ಲಿ ತಳಗೆಲ್ಲ ಕೆಂಪು ಹೂ ಕಾಣ್ತಲ್ಲ, ಒಳ್ಳೆ ಕ್ವಾಲಿಟಿ ಕಾಯಿ ತಿನ್ನಾಕ. ವಿಟಮಿನ್ ಸಿ ನಮಗೆ, ನಾವು ಜವಾರಿ ಒಳಗಿದ್ದೀವಿ, ನಾವೇನು ಹೇಳಲ್ಲ. ಆಮೇಲೆ ಇದು ಈ ಆಪಲ್ ಬಾರಿ ಅಂತೇಳಿ, ಈ ಆಪಲ್ ಬಾರಿ ಬಾರಿ ಹಣ್ಣ. ಅದು ಆಪಲ್ ಬಾರಿ ಬಿಳಿದು ಬರ್ತೈತಿ, ಇದು ಗುಲಾಬಿ ಬರ್ತೈತಿ. ಗುಲಾಬಿ ಕಾಯಿ ನೋಡ್ತಿದ್ರಿ ಅಂದ್ರೆ ಅಲ್ಲಿ ಕಾಯಿ ಅದಾವ. ಈಗ ಮುಂದೆ ದೊಡ್ಡ ಗಿಡ ಅವ, ಅವು ನೋಡ್ಬೋದು ಅಲ್ಲಿ. ಆಮೇಲೆ ಇದು ರಾತ್ಕ ರಾಣಿ ಹೂವಿನ ಹೆಸರ. ರಾತ್ಕ ರಾಣಿ ಏನು ಮಾಡ್ತದಪ್ಪ ಅಂದ್ರೆ ಮುಂಜಾನೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಫುಲ್ ಅರಳ್ತದ. ಒಂದು ವೇಳೆ ಎಕಡೆ ಗಾಳಿ ಮೇಲೆ ಅದು ಗಿಡ ಇತ್ತು ಅಂದ್ರೆ ನಮ್ಮ ಈ ಕುತ್ತಿದ ದನಗಳೆಲ್ಲ ಎದ್ದು ನಿಂದಿರ್ತಾವೆ. ಮಳೆ ಬಂದು ಮಣ್ಣಿನ ವಾಸನೆ ಆಗ್ಬರ್ತಲ್ಲ, ಹಂಗೆ ವಾಸನೆ ನೋಡೋ ಸಂಬಂಧ ಹಂಗೆ ಬರ್ತದೆ. ಅಷ್ಟು ಸುಗಂಧ ಅದು ವಾಸ ಬರ್ತೈತಿ. ಅಷ್ಟು ಇರಲಿ. ಇದ್ರೊಳಗೆ ಇಲ್ಲಿ ಇದು ಐತಲ್ರಿ, ಇದು ಅದು ರಾತ್ಕ ರಾಣಿ. ಇದು ಐತಲ್ರಿ ದಿಲ್ಕ ರಾಜ. ಇದು ನೋಡ್ರಿ, ಇದು ರಾತ್ಕ ರಾಣಿ, ದಿಲ್ಕ ರಾಜ. ಎರಡು ಇರ್ಬೇಕಾ? ಎರಡು ಇರ್ಬೇಕ್ರಿ. ಅಂದ್ರೆ ಈಗ ನಮ್ಮ ವಾಸನೆ ಬರ್ತದತ್ತೀವು, ಚಂತನ ಬತ್ತು ಚಂಜಿ ಮಾಡಬೇಕಲ್ಲ ಅಂದದು. ಹಾಂ, ಈಗ ಇದು ರಾತ್ಕ ರಾಣಿ ರಾತ್ರಿ 7 ಗಂಟೆದಿಂದ ಮುಂಜಾನೆ 5 ಗಂಟೆ ತನಕ ಇರ್ತೈತಿ. ಕ್ಲೋಸ್ ಆಯಿತು, ಚಂತನ ಬೇಕಲ್ಲ. ಇದು ದಿಲ್ಕ ರಾಜ. ಇದು ಮುಂಜಾನೆ 7 ಗಂಟೆದಿಂದ ಇರ್ತದ, ಸಾಯಂಕಾಲ 6-7 ಗಂಟೆಗೆ ಕ್ಲೋಸ್ ಆಗಿಬಿಡ್ತೈತಿ. ಸರ್ ಅಂದ್ರೆ 24 ತಾಸನು ಹೂವು ಇರ್ಬೇಕು. ಹೂವು ಇರಬೇಕು. ರಾತ್ಕ ರಾಣಿ, ದಿಲ್ಕ ರಾಜ, ದಿನಕ ಬರ್ರಿ. ನಿಂಬಿಯಾಗಿ ಇದು 4 ವರ್ಷದ ಗಿಡ ರೀ. 4 ವರ್ಷದ ಗಿಡ. ಫೋನಿಂಗ್ ಅಗಿ ಹಚ್ರಿ, ಭಾಳ ಚಲೋ ಆಗ್ತದ ಅಂತಾರ. ಈಗ ನಾವು ನಮ್ಮಲ್ಲಿ ಇಲ್ಲ ಅಂತೇಳ್ಕಿಂದ ಹೇಳ್ತೇವತ್ತೇನು ಅನ್ಬೇಡ್ರಿ. ಗಿಡ ಬೆಳವಣಿಗೆ ಇಟ್ಟು ಕುಂಟಿತಿರ್ತದೆ. ಮತ್ತು ಇದ್ರ ಗಿಡದ ವರ್ಷ 10 ವರ್ಷ ಅವಶ್ಯ. ಇದಕ್ಕೆ ತಾಯಿ ಬೇರೆ ಇರೋಂಗಿಲ್ಲ. ತಾಯಿ ಬೇರೆ ತಂತು ಬೇರುಗಳು ಇರೋದ್ರಿಂದ ಅದು ಬೇರುಗಳು ಯಾವಾಗ ಡುಗ್ಸಾಯ್ತಾವಲ್ಲ ಆ ಎಳೆಗೆ ಅದು ನಿಂತು ಹೋಗ್ತದೆ. ಅವಾಗ ಗಿಡ ಬಾದ ಆಗ್ತದೆ. ಇದಕ್ಕೆ ಈ ಗಿಡಕ್ಕೆ ಕೆಪಾಸಿಟಿ ಇಟ್ಟದು ಅಷ್ಟೇ ಕಾಯಿ ಆಗ್ಬೇಕಲ್ಲ. ಈಗ ನಮ್ಮ ಗಿಡ ಅವ 20x20 ಕೂಡ್ತಾವ. ಇದು ಅದ ಎಲ್ಲ ಕೂಡಿ 6x6 ಹಚ್ಚಿದ್ರು ಕೂಡ ಅಷ್ಟೇ ಅದು. ಅದ್ರ ಮೇಲೆ ಇದು ಕಾಯಿ ಇಳ್ಬೇಕು. ಆಮೇಲೆ ನಾಗದಾಳಿ ಅಂತೇಳಿ ಗಿಡ ಸಿಗ್ತದೆ. ಇದು ನಾಗದಾಳಿ. ಇದು ಯಾರ್ಯಾರೇ, ಈಗ ನಾನೇ ಹೇಳ್ತೀನಿ ಅಂತ ಬೇಡ್ರಿ, ನೀವು ಯಾರ್ಯಾರೇ ನೋಡ್ಬೋದು. ಇದಕ್ಕೆ ವಾಸನೆ ಹೆಂಗೆ ಅದು ನೋಡ್ರಿ. ನೋಡ್ರಿ, ಅದು ಬರೀ ನಾ ಹರಿದ್ರೆ ನಿಮ್ಮ ಹೊಸ ಮಂದಿಗೆ ವಾಸನೆ ಬರ್ತೈತಿ. ಇದು ನಾಗದಾಳಿ. ನಮ್ಮದು ಇಷ್ಟು ದೊಡ್ಡದು ಪ್ರಪಂಚ ಅದ. ಎತ್ತ, ಎಮ್ಮೆ, ಕುರಿ, ಕೋಳಿ, ಆಕಳ, ದನ, ಕರ, ಬಣಿಮೆ, ಹೊಟ್ಟ, ಖಾತ ಎಲ್ಲ ಐತಿ. ಎಷ್ಟೊಂದು ಹಾವುಗಳು ಬರ್ಬೇಕು ಕರೆ ಅಂದ್ರೆ. ಆ ಕೋಳಿ ಮಟ್ಟಿಗೆ ಅದು ಭಾಳ ಜೀವ ಅದಕ್ಕೆ ಬರಬೇಕಲ್ಲ. ಈ ನಾಗದಾಳಿ ಇದ್ರ ಸುತ್ತೆಲ್ಲ ಹಚ್ಚಿವಿ ನಾವು. ಈಗ ಇಲ್ಲಿ ಐತಿ, ಅತಾತ್ ಐತಿ, ಅಲ್ಲಿ ಹಿಂದೆ ಈ ನಾಗದಾಳಿ ಇರೋದ್ರಿಂದ ಮನೆಗೆ ಒಟ್ಟು ಹಾವು ಬರೋಂಗಿಲ್ಲ. ಏನು ಇದು ನಾಗದಾಳಿ ಸಸಿನೂ ಕೊಡ್ತೀವಿ ನಾವು. ನೋಡ್ರಿ ಅದ್ರ ವಾಸ ಬರೀ ನಾವು ಬಾಯಿಲೆ ಹೇಳೋದು ಬೇಡ, ನೀವು ನೋಡ್ರಿ ಬಂದು ನೋಡಿದ್ರೆ ಗೊತ್ತ. ಏನು ನಾಗದಾಳಿ ಸರ್, ಇದೊಂದು ಸಸಿ ಇದ್ರೆ ಸಾಕು, ಹಾವು ಬರಂಗಿಲ್ಲ. ಒಂದಲ್ರಿ, 30-40 ಪ್ಲಾಟ್ನಾಗ 4 ಮೂಲಿ ಇರ್ತೈತಿ. 4 ಮೂಲಿಗೆ ಒಂದೊಂದು ನೀವು ಬಕೆಟ್ನಾಗೆ ಹಚ್ಬೋದು, ಪ್ಲಾಟ್ನಾಗೆ ಹಚ್ಬೋದು. ಒಂದು ಗಿಡ ಕನಿಷ್ಠ 2-3 ವರ್ಷ ಬರ್ತದೆ. 3 ಹಾಂ, ಅಷ್ಟ್ರೊಳಗೆ ಇದು ಹೂವಾಗಿ ಬೀಜ ಬೀಳ್ತಾವೆ ಬಡ್ಡ್ಯಾಗ. ಚಲೋ ಮಳೆ ಹತ್ತಿ ಮಳೆಗಾಲದಾಗ ಒಂದು 8 ದಿನ ಮಳೆ ಹತ್ತಲ್ಲ, ಆ ಮಳೆ ಒಳಗೆ ಅವು ಹುಟ್ಟಿ ಬಿಡ್ತಾವೆ ಅಗಿಗಳು. ಅವು ಅಲ್ಲೇ ಕಾಯ್ಬೋದು. ದಾಟಿದ್ದು ಅಂದ್ರೆ ಕಿತ್ತು ಹಚ್ಕೋಬೋದು. ಮತ್ತೊಂತವಲ್ಲಿ ಅವೇ ಕಂಟಿನ್ಯೂ ಹಾಕೋತ ಹೋಗ್ಬಿಡ್ತಾವೆ. ಒಂದು ಸಾರಿ ಹಚ್ಚೋದು ಅಟ್ಟೆ, ಮುಂದೆ ನೀವೇನು ಹಚ್ಚೋ ಅವಶ್ಯ ಇಲ್ಲ. ಅದು ತಾನೇ ಬೀಜ ಬಿದ್ದೇವು ಮಾಡ್ತಾರೆ. ನಿಂಬಿನೇ ಬಾಲಾಜಿ ಏನ್ರಿ, ಅದು ಕಾಗಜಿ ನಿಂಬಿ, ಇದು ಬಾಲಾಜಿ ನಿಂಬಿ. ಇದ್ರ ಚಟ ಏನಿರ್ತೈತಪ್ಪ ಅಂದ್ರೆ, ಈಗ ಉದ್ದಕ್ಕೆ ಬಿಡುತ್ತೆ, ಸ್ವಲ್ಪ ಉದ್ದಿರ್ತೈತಿ. ಇದು ನೋಡ್ರಿ, ಕಾಯಿ ಶೇನಿಂಗ್ ಕಡಿಮೆ ಇರ್ತದೆ, ಉದ್ದಿರ್ತದೆ. ಶೇನಿಂಗ್ ಕಡಿಮೆ ಇರ್ತದೆ, ಅದು ಬಹಳ ಮಿಂಚು, ಬಹಳ ಶೇನಿಂಗ್ ಐತಿ. ನೋಡ್ರಿ ಬಡ್ಡ ಈಗ ಹಿಂಗೆ ಗುಂತಿ ಬಿಡ್ತೈತಿ. ಆಮೇಲೆ ಇದು ನೋಡ್ರಿ, ಇದು ಸುಗಂಧರಾಜ ಅಂತೇಳಿ ಸುವಾಸನೆ ಅಂತಾರ. ಸುಗಂಧರಾಜ ಅಂತಾರ. ಬಹಳ ಮಿಂಚಿರ್ತದೆ ಇಲ್ಲಿ ಕರಿಬೇವಿಂದು.
ಇದು ಗಿಡ ಮಾಡೋದಿಲ್ಲ. 3 ತಿಂಗಳಿಗೆ ಒಂದು ಸಾರಿ ಕಟ್ ಮಾಡಿಬಿಡುದು. ಕುಡ್ಗಾಲ್ ತೊಗೊಂಡು ಈ ಜೋಳ ಕೊಯ್ತೀವಲ್ಲ ನಾವು, ಹುಲ್ ಕೊಯ್ತೀವಲ್ಲ ಏನಾರೆ ಹಂಗೆ ಕೊಯ್ದ್ರಿ. ಪ್ರತಿ 3 ತಿಂಗಳಿಗೊಮ್ಮ ಇದು ಮಾಡಿದ 3 ತಿಂಗಳದಾಗ ಹೊಳ್ಳಿ 3 ತಿಂಗಳಾಗಿ 3 ಫೂಟ್ ಹೈಟ್ ಬಂದಿರ್ತದೆ. ಭಾಳ ಈಡ ಮತ್ತು ಮಾರ್ಕೆಟ್ದಾಗ ಇದು ಸೋಲಾಪುರ ಮಾರ್ಕೆಟ್ದಾಗ ಅದು ಕಾಟದ ಮೇಲೆ ಮಾರ್ತದೆ. ಕೊಯ್ದು ಒಯ್ದು ಕಟ್ಟಿಗೆ ಪಟ್ಟಿಗೆ ಎಲ್ಲ ಕೂಡ ಹೊರಗೆ ಕಟ್ಟಿ ಹೋಗಾನ ದಕ್ಕತ್ತು ಕಾಟಾಕ ಹಚ್ತಾರೆ, ಎಟ್ಟಾಗೆ ತೂಕ ಹೇಳ್ತಾರೆ, ಪಟ್ಟಿ ಮಾಡಿ ಹೆಂಗೆ ಮಾರುತ್ತೆ? ಏನು 50 ರೂಪಾಯಿಗೊಂದು ದೀಡ್ ತನ ಮಾರ್ತೈತಿ ಆ ಸೀಸನ್ ರೀ. ಒಂದೊಂದು ಇದು ಸುಗಂಧ ರಾಜ ಅಂತೀವಿ. ಹ್ಞೂ ರೀ. ಅದು ಗಂಡು ಗಿಡ ಅಂತಾಗ ನಾವು ಹೆಣ್ಣು ಗಿಡನೂ ಅಂತೀವಿ. ಇದು ಬರೇ ಮಗ್ಗಲು ಬಿಟ್ಕೋತ ಹೋಗ್ತದೆ, ಹಿಂಗಾರದ ಕೆಲಾಗ ಆಗ್ತದೆ. ಇದು ಸೀಡ್ ಇದ್ದಿದ್ದು, ಇದು ಸೀಡ್ಲೆಸ್. ಸಾವಕಾಶ ಇದು ಬಡ್ಕೊಂಡಿರಿ. ಸೀಡ್ಲೆಸ್ ಏನಾಗ ನೋಡ್ತೀನಿ ಇಲ್ಲ ಐತೆ ನೋಡಿ. ಒಂದು ಕಾಯಿ 1/4 kg ಬರ್ತೈತಿ, ಒಂದು ಚೋಟಿ ಉದ್ದ ಆಗ್ತೈತಿ. ಆಮೇಲೆ ಇದು ರೆಡ್ ಸಪೋರ್ಟ್ ಪೂರಾ ರಗತ್ನಾಗ ಕೆಂಪು ಇರ್ತೈತಿ, ಇಷ್ಟು ದಪ್ಪ ಆಗ್ತದೆ, ಸ್ವಲ್ಪ ಉದ್ದ ಇರ್ತೈದೇನು. ಇದು ರೆಡ್ ಅಂದ್ರೆ ರಕ್ತ ಲಿಂಬೆ ಹಣ್ಣು, ರಕ್ತ ಸಪೋರ್ಟ್ ರೀ. ಒಂದು ಸೀಡು, ಒಂದು ಸೀಡ್ಲೆಸ್. ಹಾಂ, ಏನು ತಿನ್ನಕ್ಕೆ ಕೊಟ್ಟಿನಿ, ಅದ್ರಾಗ ತಪ್ಪಲ ತಿಂದಾಗ ಜೀರೋನೇ. ಅದೇ ಸರ್, ಆ ತಪ್ಪಲ ತಿಂದಕ್ಕೆ ಈಗ 0 ಅನ್ರಿ ಅದ. ಒಟ್ಟ ಏನೂ ಇಲ್ಲ, ಏನು ಬೇಕಾದ ತಿನ್ರಿ ನೀವು. ಮತ್ತೆ ಚಾಲು ಮಾಡುವಾಡ ಬಂದ್ ಮಾಡೋದು ಎರಡು ಇರ್ತಾವೆ. ಹೌದು ರೀ ಸರ್. ಹೇಳ್ರಿ ಸರ್, ಈಗ ಈಗ ಸ್ವೀಟ್ ತಿಂದಿದ್ ಗೊತ್ತಾಗಲಾರ್ದು ಒಂದು ಎಲೆ ಆಯ್ತ್ರಿ. ಸ್ವೀಟ್ ತಿಂದಿದ್ದ ಗೊತ್ತಾಗಬೇಕಲ್ರಿ, ಗೊತ್ತಾಗ್ಬೇಕು. ಅದಕ್ಕೂ ಐತ್ರಿ, ಅದು ಹೇಳ್ಬಾರ್ದು. ಮತ್ತು ಒಂದು ಮುಚ್ಚಿ ಇಡ್ಬೇಕಲ್ರಿ. ಮತ್ತೆ ಈಗ ತೋರಿ ಸರ್, ಯಾರು ತಿನ್ನ ಅಲ್ಲ, ಎಷ್ಟು ರುಚಿ ಹಣ್ಣು ಐತಿ. ಅದು ತಪ್ಪಲ ತಿನ್ನೋರಿಗೆ ಇದ್ರಾಗ ಯಾರೇ ಒಬ್ರು ತಿನ್ನಾರ್ದವ್ರು ಇದ್ರೆ ನಿಮ್ಗೆ ಅದ್ರದ್ದು ಗೊತ್ತಾಗ್ತದೆ. ಕೊಡ್ರಿ ಸರ್, ನೋಡೋಣ. ನಾ ತಿಂದ್ಬಿಟ್ಟಿನಿ ಸರ್ ಯಾವಾಗ. ಈಗ ಇಡಿ. ಹೌದು, ಜಪಾನ್ ಇದು ಕೊಬ್ಬರಿ ಮಾವು ಅಂತೇಳಿ. ಅಲ್ಲಿಂದ ತೋರ್ಸಿನಲ್ಲ, ಹಿಂಗೀಗ ಇಟ್ಟು ಸಣ್ಣ ಗಿಡ ಈ ನಮೂನಿ ಹೂ ಬಿಡ್ತದ, ಈ ನಮೂನಿ ಬೀಜ ಬಿದ್ದು ಇಲ್ಲೇ ಹೇಳ್ತದ. ಒಟ್ಟ ಕುಡ್ಗಲೆ ಹಚ್ಕೊ. ಇದು ಬಾರಾಮೈನ ಅದ ಇದ್ರದ್ದು ಹೇಳೋ, ಅದು ಅದೇನು ಏನತ್ರಿ ಕಾಯಿ ಬಂದಿದ್ದು ಈ ವರ್ಷ. ಇದ್ರ ಕಾಯಿ ಬೇಕಾದ್ರೆ ನಾನು ಮೊಬೈಲಾಗ ಫೋಟೋ ತೆಗ್ದಿದ್ದೀನಿ ನೋಡಕತ್ರಿ. ಒಂದು ಗೇಣು ಉದ್ದ ಐತ್ರಿ. ಇದು ಗಿಡನೇ ಎಲ್ಲ ಬಾಗಿ ಜಗ್ಗಕತ್ತಾನ ಎಲ್ಲ ಎಳಕನೆ ಕಾಯಿ. ಬನಾನಾ ಮ್ಯಾಂಗೋ. ಹ್ಞೂ ರೀ, ಇದು ಹನುಮ ಫಲ ಈ ಟೈಪ್ ಬರ್ತದೆ. ಇದು MM ಗೋಲ್ಡ್ ಆಗಿ ನೋಡ್ರಿ. ಈಗ ಕಾಯಿ ಹಂಗಾಗೈತೆ ನೋಡಿ, ಇಲ್ಲಿ ಎಲ್ಲ ಮುರಿಯಾಕತ್ತಾವ ಗಿಡಗಳು ನೋಡ್ರಿ, ಎಷ್ಟೊಂದು ಕಾಯಿ ಅದ. ಇದೇ ಕ್ವಾಲಿಟಿ ಇದೆ. ಅದು ಈಗ ಆಗಿ ತೋರಿಸಿದ್ನು ಸರ್. ಬಾವಿ ಅದ ನಿಮ್ಮ ಬಾವಿ ಐತಲ್ರಿ? ಎಷ್ಟು ಬಾವಿ ಅದ ಸರ್? ಇಂಥವು ನಮ್ಮ 8 ಬಾವಿ ಅದಾವ್ರಿ ಸರ್. ಯಾಕೆ ಸರ್ 8 ಬಾವಿ? ಹೊಲಗಳು 72 ಎಕರೆ ಒಂದೇ ಡಾಗ್ ಐತಿ. ಮತ್ತು ಎಲ್ಲ ಅದು ಉಳ್ಳಾಕ ನೀರು ಬೇಕಲ್ರಿ. ಎಲ್ಲ 72 ಎಕರೆ ನೀರಾವರಿ ಐತಿ ನೋಡ್ರಿ. ಬಾವಿ ಬೇರೆ ಈ ಕಡೆ ಬೇರೆ, ಈ ಕಡೆ ಇಲ್ಲಿ ಬೇರೆ, ಆ ಕಡೆ ಹೋಗ್ಬೇಡ್ರಿ. ಬಾವಿ ನೋಡಿದ್ರೆ ಅನಾಹುತ ಐತಿ ನೋಡ್ರಿ. ವಿಶೇಷ ಲಕ್ಕಿ, ಕರಿ ಲಕ್ಕಿ ಅಂತೇಳಿ ಭಾಳ ಮಂದಿ ಹುಡುಕ್ಯಾಡ ಸಿಗಲ್ಲ, ಐತಿ ನಮ್ಮಲ್ಲಿ. ಎಲ್ಲ ನೋಡ್ರಿ ಕಾಂಡಗಳು ಹೆಂಗೆ ಬರ್ತಾವೆ. ಇದು ಆಯುರ್ವೇದಿಕ್ ಔಷಧ ಸರ್. ಎದಕ್ಕೆ ಬರ್ತ ಸರ್ ಇದು? ಬೆಟ್ಟದ ಬದನೆ. ಇದು ಈ ಬದನೆ ಗಿಡಕ್ಕೆ ನಮ್ಮ ಬದನೆ ಗಿಡ ಕ್ರಾಸ್ ಮಾಡಿದ್ರೆ 7-8 ವರ್ಷ ಬದನೆ ಗಿಡ ಹಚ್ಚೋದು ಅವಶ್ಯ ಇಲ್ಲ. ಇದ್ರ ಬಡ್ಡಿ ಅಟ್ ನೀಟ್ ಇರ್ತೈತಿ. ಏನು ಮ್ಯಾಲೆ ನಿಂತು ಏನಾರ ಇಟ್ಕೊಂಡು ಕಟ್ ಮಾಡ್ಬೇಕು. ಅಷ್ಟು ದೊಡ್ಡ 10 ಫುಟ್ ತನಕ ಬರ್ತೈತಿ. ಈ ಕಡೆ ಬರ್ರಿ, ಹೋಗಿ ಬರ್ರಿ. ಅಡಿಕೆ ನೋಡ್ರಿ, ಈಗ ಹಿಂಗೆ ಹೋಗಿ ಬರ್ರಿ. ಇಲ್ಲಿ ಕಾಣಿಸ್ ಸರ್, ಎಲ್ಲ ಮುಂದೆ ಹೋಗ್ಬರ್ರಿ. ನೋಡ್ಬೋದು. ಆ ಕಡೆ ಹೋಗಿ ನಮ್ಮ ಕಡೆ ನಾವು ಭಗವಾನ್ ಹಿಡಿಬೋದು. ಅಚ್ಚಗಡಿ ಗಿಡಕ್ಕೆ ಹೋಗ್ರಿ, ನೀವು ಹೋಗ್ರಿ. ಹೇಳಿ ಸರ್. ಅಲ್ಲ, ಅಡಿಕೆ ಗಿಡ ರೀ. ಅಡಿಕೆ ಕಾಣುತ್ತೆ ಎಲ್ಲ ಅಡಿಕೆ ಬೇರೆ ಬರಂಗಿಲ್ಲ ಅಂತ ಭಾಳ ಜನ ಅಂದರು. ಅದಕ್ಕೆ ನಾನೇನು ಮಾಡಿದೆ, ಧಾರವಾಡದಾಗ ಈ ಕಾಯಿಪಲ್ಲೆ ಮರ ಅಲ್ಲಿ ಬುಟ್ಟ್ಯಾಗ ತುಂಬಿಟ್ಟಿದ್ರು. ಅವು 1-2 ತೊಗೊಂಬಂದ್ಕಿಂದ್ರೆ ಅಲ್ಲಿ 2 ಒಂದೇ ಕಡೆ ನಟ್ಟೆ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ರಿ. ಈಗ ಇಷ್ಟು ಗಿಡಕ್ಕೆ ಈಗ ಇಟ್ಟು ಗಿಡ ಐತಿ, ಇಷ್ಟು ಕಾಯಿ ಬಂದಾವೆ. 1 ವರ್ಷ, ಇದು 4ನೇ ವರ್ಷ. ಮಂದಿ 6 ವರ್ಷ 20 ವರ್ಷ ಅಂತ, ನಮ್ಮ 4 ವರ್ಷಕ್ಕೆ ಬಂದೈತಿ ನೋಡ್ರಿ. ಈಗ 2 ಗಿಡ ಒಂದೇ ತಾವಲ್ಲಿ ನಟ್ಟೆ. ಅನ್ನಗಾಡು ಗಿಡ ವಜ್ಜಾಗಡ್ ಕಾಯಿ ಬರ್ತಾವೆ. ಇದಕ್ಕೆ 4 ಗೊನಿ ಬರ್ತಾವ್ರಿ. 4 ಗೊನಿ ಒಬ್ಬನಿಗೆ ಎತ್ತಾಳ ಗೊನಿ ಅಂತ 4 ಗೊನಿ ಬರ್ತಾವೆ.
ಅದು ನೋಡಿ ಇದು ಚಲೋ. ಮತ್ತು ನಿಮ್ಮಲ್ಲಿ ಎಲ್ಲ ಅದಕ್ಕೆ ತುತ್ತೆ ಸುಣ್ಣ ಏನೇನು ಹಚ್ತಾರ, ನಾವೇನು ಹಚ್ಚಿಲ್ಲ. ಹ್ಯಾಂಗೆ ಹುಟ್ಟ್ಯಾವ ಹಂಗೆ ಅವು. ಜವಾರಿ ಬಾಳಿ ರೀ, ಓಲ್ಡ್ ಜವಾರಿ ಬಾಳಿ. ಈ ಕಡೆ ಬರ್ರಿ, ಈ ಕಡೆ ಗಿಡಗಳವ. ಇದು ಸಿಗೋದು ಭಾಳ ಕಠಿಣ. ಆ ಕಡೆ ನೋಡ್ರಿ ಅಲ್ಲಿ ಬಾವಿ ಒಳಗೆ ಜವಾರಿ ಬಾಳಿ ಎಂದಿಂದೋ ಯಾವ ಕಾಲದವು ನಾವು ಮುತ್ತಾತ ಹಿಡಿದು ನಾವು ಇದು ಕಾಯ್ಕೊಂಡು ಬಂದೀವಿ ಅದಕ್ಕೆ. ಆಮೇಲೆ ಬೆಳ್ಳುಳ್ಳಿ ಸೊಪ್ಪು ಅತ್ತೈತಿ. ನಿಮ್ಗೆ ಬೆಳ್ಳುಳ್ಳಿ ಸೊಪ್ಪು ತೋರಿಸಿಲ್ಲ, ಮಸಾಲೆ ತಿನ್ಸಿವು. ಬೆಳ್ಳುಳ್ಳಿ ಸೊಪ್ಪು ತಿನ್ಸಿಲ್ಲ, ಬೆಳ್ಳುಳ್ಳಿ ತಿನ್ನಿಸ್ತೀನಿ ನಡೀರಿ ಅಲ್ಲಿ ನೋಡಕತ್ತೆ. ಹಾಂ, ಬೆಳ್ಳುಳ್ಳಿ ಸೊಪ್ಪು ಒಂದು ಎಲ್ಲಿ ತೋರಿ ದೊಡ್ಡದು ಒಂದು ಎಲ್ಲಿ ಒಂದು ತಿನ್ನಿರಿ ಪೂರ. ಅರ್ಧ ತಿನ್ಬೇಡ್ರಿ, ಕೆಳಗೆ ಎಲ್ಲ ತಿನ್ರಿ. ಅದ್ರದ್ದು ಇದ್ರದ್ದು ರುಚಿ ಗೊತ್ತಾಗ್ಬೇಕಲ್ಲ ನಿಮ್ಗೆ ಏನೈತಿ ಹೆಂಗೆ. ಏನು ಯೂಸ್ ಆಗ್ಬೋದು? ಬೆಳ್ಳುಳ್ಳಿ ರೀ, ಈಗ ಬೆಳ್ಳುಳ್ಳಿ ಉಪಯೋಗ ಮಾಡ್ತಿರಲ್ಲ ಮನ್ಯಾಗ, ಅದು ಬೆಳ್ಳುಳ್ಳಿ ಗಡ್ಡೆ ಹಾಕೋದು, ಇದು ಸೊಪ್ಪು ಹಾಕಿಬಿಡೋದು. ತಿನ್ರಿ ಇದೊಂದು. ಅಯ್ಯೋ, ಈಗ ಖಾರದೈತಿ ಸರ್. ತಿನ್ರಿ, ಕಣ್ಣಾಗ ಮೂಗ್ನಾಗ ಸುಮ್ಮನೆ ಅಡ್ಡು ಬರಬೇಕು. ಕಣ್ಣಾಗ ನೀರು ಬರಬೇಕು, ಮೂಗ್ನಾಗಿಂದ ಸುಂಬಳು ಬರಬೇಕು. ಆದ್ ಬಾಯಿ ತೆರಿಬೇಕು ನೀವು. ಈ ತಪ್ಲಕ್ರಿ ಹಾಂ, ಇದಕ್ಕೆ ಬೆಳ್ಳುಳ್ಳಿ ಸೊಪ್ಪು. ಹಾಂ, ಒಂದೇ ಇಟ್ಟಿಗೆ ನೋಡ್ರಿ ಹೆಂಗೈತಿ ತಪ್ಲ. ಬರ್ರಿ. ಆಮೇಲೆ ಭಾಳ ಜನ ಅಂತಾರ ಬಿಸಿಲು ಭಾಳ ನಿಮ್ಮಲ್ಲಿ ಕಾಫಿ ಬರೋಂಗಿಲ್ಲ ಅಂತ. ಇದು ಕಾಫಿನೇ ಎಷ್ಟು ಹೆಲ್ದಿಯಾಗಿ ಕೂಡ. ಇದು ನೋಡ್ರಿ ಕಾಯಿ ಹೆಂಗೆ ಬರ್ಲಾಗತ್ತಾವ. ಇನ್ನು ಇಲ್ಲಿ ಮುಂದಕ್ಕೆ ಫುಲ್ ಕಾಯಿ ಬಂದು ತೋರಿಸ್ತೀನಿ. ಬರ್ರಿ ಆತಾತ್ ನೋಡಕತ್ತ ಬನ್ಮ. ಬರ್ರಿ ಸರ. ಕಾಫಿ ಬರೋಂಗಿಲ್ಲ, ಕಾಫಿ ಬರೋಲ್ಲ. ಕಾಫಿ ಮಲೆನಾಡಾಗ ಬೆಳಿತಾರ, ಶಿರ್ಸಿ ಒಳಗೆ ಬೆಳಿತಾರ. ಈಗ ಮ್ಯಾಲೆ ಕಾಫಿ ಗಿಡ ಹೆಲ್ದಿ ಹಂಗದು ನೋಡ್ರಿ. ಆಮೇಲೆ ಅದ್ರ ಕಾಯಿ ನೋಡ್ರಿ. ಈಗ ನೋಡ್ರಿ, ಈಗ ಐತಿಲ್ರಿ 2 ವರ್ಷದ ಗಿಡ ಇದು. 2 ವರ್ಷದ ಗಿಡ ಕಾಫಿ ಹಿಂಗೆ ಬಂದಾವ. ಹೋದೋಸ್ತು ಬಿಡಿಸೀವಿ ನಾವೀಗ ಮನೆಯೊಳಗೆ ಕೈಲೇನೆ ತಿಕ್ಕಿ ಬೀಜ ಮಾಡೀವಿ ನಾವು. ಬೀಜ ಮಾಡಿ ಕಡಾಯ್ದಾಗ ಹುರಿದು ಕಾಫಿ ಮಾಡೀವಿ. ತಮ್ಮ ಮುಳು ಮುರಿತದ ಏನ್ರಿ ಹಿಂಗಿರ್ತಾವ. ಈಗ ಈ ಕಡೆ ಇಟ್ಟು ಹೆಲ್ದಿ ಅವ ನೋಡ್ರಿ ಇವನು. ಆಮೇಲೆ ಕರಿ ಆಕಳ ಭಾಳ ವಿಶೇಷ. ಕರಿ ಆಕಳ ಪ್ಯೂರ್ ಕರಿ ಆಕಳ ಅದಾವ. ಸರ್ ಏನು ಸ್ಪೆಷಲ್ ಸರ್? ವಿಶೇಷ ಅಂದ್ರೆ ಸರ ಇದ್ರದ್ದು ಒಂದು ಸೇರು ತುಪ್ಪ 3,000 ಕೇಳ್ತಾರೆ ಭಾಳ ಮಂದಿ. ಒಂದು ಸೇರು ತುಪ್ಪ? ಒಂದು ಸೇರು ತುಪ್ಪ 3,000 ಸಿಗಂಗಿಲ್ಲ ಭಾಳ ಕಡೆ. ಇದ್ರದ್ದು ಭಾಳ ಔಷಧಕ್ಕೆ ಬರ್ತೈತೆ. ಎಲ್ಲ ಕಿಲಾರಿ ಆಕಳ ಸಾಕಿವು. ಕಿಲಾರಿ ಆಕಳ ಸರ್? ಕಿಲಾರಿ ಎತ್ತು ಸಾಕಿವು. ಹಾಂ ಸರ್. ನೋಡ್ರಿ ಇವು ಕಿಲಾರಿ ಎತ್ತುಗಳಿವು ಸರ್. ನೋಡ್ರಿ ಇವು ಕಿಲಾರಿ ಎತ್ತು ಸರ್. ಸರಿ, ಫೋಟೋ ತೆಗಿತಾರೆ ಕಾಣಿಸಲ್ಲ. ಮಾತಾಡ್ತಾವ. ಸರಿ ಅಂದ್ರೆ ಸರಿತಾವ, ಬಾ ಅಂದ್ರೆ ಬರ್ತಾವ, ಹೋಗಂದ್ರೆ ಹೋಗ್ತಾವ. ಎಲ್ಲ ಕಿಲಾರಿಗಳು? ಹಾಂ, ಮೈತಿಕ್ ಅಂತೇಳಿ ಬರ್ತಾವ. ಸರಿ, ಅಂದ ಆಕಳುಗಳು ಎಲ್ಲ ಕಿಲಾರಿ ಆಗಲೇ. ಹುಚ್ಚಿ ಹಿಡಿ ಅದ್ರಲ್ಲೇ ಬಕೆಟ್ಲೆ ಹಿಡಿ. ಅಲ್ಲಿಂದ ಹೋಗ್ರಿ. ಎಷ್ಟು ಅದ ಸರ್? ಅದಾವ್ರಿ ಒಂದು 10-15 ಅದಾವ. ಅಲ್ಲಿಂದ ಇದು ನೋಡ್ರಿ ಹರಿಯಾಣ ಮುರಾ ಎಮ್ಮಿ. ಹರಿಯಾಣ ಮುರಾ ಎಮ್ಮಿ ಹೊಳ ಬಾ ನೋಡ್ರಿ. ಇದು ಒಂದು ಎಮ್ಮೆ ಅಷ್ಟೇ ಸರ್? ಇದು ಎಮ್ಮಿ ಮುಂಜಾನೆ 7 ಕೊಡ್ತದ್ರಿ, ಸಂಜೆಗೆ 6 ಕೊಡ್ತದೆ. 1 ಡೇ 15 ಲೀಟ್ರ್? 15 ಲೀಟ್ರ್ ದಿವಸ. ಅದ್ರ ಮಗಳೇ ಇದು. ಅಂದ ಇದು ಶ್ರುತಿ ಅಂತ ಹೇಳಿ ಐತಿ. ಶ್ರುತಿ? ಹಾಂ. ಮನುಷ್ಯ ಇದ್ದಂಗೆ ಭಾಳ ಶಾಣೆ, ಭಾಳ ಸಮಾಧಾನ, ಭಾಳ ಶಾಣೆ. ಹುಚ್ಚುಚ್ಚಾಗಿ ತಿರುಗಾಡಂಗಿಲ್ಲ, ಹೊಲಸು ತಿರುಗಾಡಂಗಿಲ್ಲ. ಭಾಳ ಪ್ರೀತಿ ಎಮ್ಮಿದು. ಎಷ್ಟು ಅದಾವ ಸರ್ ಎಲ್ಲವು? ಒಟ್ಟು ದನ 30 ಅದಾವ್ರಿ. 30 ದನ? ನಾವು ಆರ್ಗ್ಯಾನಿಕ್ ಗೊಬ್ಬರ ಸಲುವಾಗಿ ಸಾಕಿವಿ. ನಾವು ತಿಪ್ಪಿ ಗೊಬ್ಬರ ತಯಾರು ಮಾಡೋ ಸಂಬಂಧ ಸಾಕಿದೀವಿ. ನಾವೇನು ಹಾಲ ಹೈನ ಮಾರಲ್ಲ. ಮನೆಗೆ ಎಟ್ಟು ಬೇಕು ಅಟ್ಟು ಉಡ್ತಾಗ. ದಿನ 106 ಮಂದಿ ಬರ್ತಾರ. ಬಂದವ್ರಿಗೆ ಚಾ, ಮಜ್ಜಿಗೆ, ಆಮೇಲೆ ಎಲ್ಲ ಹಳೆ ಒಕ್ಕಲ್ತನ ಸಾಮಾನು ಎಲ್ಲ ಅದಾವ. ಈಗ ಎತ್ತಿನ ಗಾಡಿ ಎಲ್ಲ ಮುಣಿಗೆ ಹೋಗ್ಯಾವ. ಎತ್ತಿನ ಗಾಡಿ ಅದಾವ. ಆಮೇಲೆ ನೋಡ್ರಿ, ಈಗ ಶಾಲಿ ಮಕ್ಕಳೆಲ್ಲ ಹಿಂಗೆ ಹೆಣ್ಕಾಸು ಮಾಡ್ತಾರೆ ಮುಂಜಾನೆದ್ದು ಸಂಜಿಕ. ಹಾಂ ರೀ, 8 ಮಂದಿ ಶಾಲಿಗೆ ಹೋಗ್ತಾರೆ. ಎಲ್ಲರೂ ಬಂದು ಕೆಲಸ ಮಾಡಬೇಕು, ಮುಂಜಾನೆ ಕೆಲಸ ಮಾಡಬೇಕು. ಅವ್ರ ಡ್ಯೂಟಿ ಅದು.